Hello my dear student, myself Vidyashree. I am Business Studies lecturer in Alpha Pre-University College, Krishnarajanagar. This is my 7th class for the chapter Organizing. In the previous video, you learnt what is the meaning of informal organization, features of informal organization, then merits and demerits of the informal organizations, and what is the differences between formal organizations and informal organizations. So these are some topics completed in the last video class. In this video class, I am going to explain the topic is delegation. ಏನು ಡೆಲಿಗೇಷನ್ಸ್ ಅಂತ ಹೇಳಿದ್ರೆ ಪ್ರತಿನಿಯೋಜನೆ ಅಂತೇಳಿ ಕರೆಯುವಂಥದ್ದು. ಸೊ ಡೆಲಿಗೇಷನ್ ಈಸ್ ಎ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅಥಾರಿಟಿ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಸೊ ಡೆಲಿಗೇಷನ್ಸ್ ಅಂತ ಹೇಳಿದ್ರೆ ಅಥಾರಿಟಿ, ಅಧಿಕಾರವನ್ನು ಮೇಲಧಿಕಾರಿಯಿಂದ ಅಧೀನ ಅಧಿಕಾರಿಗಳಿಗೆ ಅಥವಾ ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸೋದಕ್ಕೆ ನಾವು ಡೆಲಿಗೇಷನ್ ಅಂತೇಳಿ ಕರೆಯುವಂಥದ್ದು. ಸೊ ಡೆಲಿಗೇಷನ್ ಈಸ್ ಎ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಅಧಿಕಾರವನ್ನು ಮೇಲಧಿಕಾರಿಯು ತನ್ನ ಅಧೀನ ಅಧಿಕಾರಿ ಅಥವಾ ಅಧೀನ ಸಿಬ್ಬಂದಿಗಳಿಗೆ ಅಧಿಕಾರವನ್ನು ವರ್ಗಾಯಿಸೋದಕ್ಕೆ ನಾವು ಡೆಲಿಗೇಷನ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟು, ಇಟ್ ಈಸ್ ಎ ಪ್ರೀ-ರಿಕ್ವಿಸಿಟ್ ಟು ದ ಎಫಿಷಿಯೆಂಟ್ ಫಂಕ್ಷನಿಂಗ್ ಆಫ್ ಆನ್ ಆರ್ಗ್ಯಾನಿಜೇಷನ್. ಸೊ ಡೆಲಿಗೇಷನ್ಸ್ನ ನಾವು ತುಂಬ ಅಗತ್ಯವಿರುವಂತಹ ಸಾಮರ್ಥ್ಯವುಳ್ಳಂತಹ ಫಂಕ್ಷನಿಂಗ್ ಅಂತೇಳಿ ಕರಿತೀವಿ. ಏನಕ್ಕೆ? ಬಿಕಾಸ್ ದ ಡೆಲಿಗೇಷನ್ಸ್ ಎನೇಬಲ್ಸ್ ಟು ಎ ಮ್ಯಾನೇಜರ್ ಟು ಯೂಸ್ his time on high priority activities, and delegations helps to a managers extend his area of operation. So ಏನಕ್ಕೆ ನಾವು ಡೆಲಿಗೇಷನ್ಸ್ನ ರಿಕ್ವಿಸಿಟ್ ಟು ಎಫಿಷಿಯೆಂಟ್ ಫಂಕ್ಷನಿಂಗ್ ಆಫ್ ಆರ್ಗ್ಯಾನಿಜೇಷನ್ಸ್ ಅಂತೇಳಿ ಏನು ಕರಿತೀವಿ ಅಂತ ಹೇಳಿದ್ರೆ, ತನ್ನ ಒಂದು ಅಧಿಕಾರವನ್ನು ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸಿದಾಗ ಮ್ಯಾನೇಜರ್ ಏನಾಗ್ತಾನೆ, ಸ್ವಲ್ಪ ಫ್ರೀ ಆಗ್ತಾನೆ ಆ ಕೆಲಸದಲ್ಲಿ. ಸೊ ಆ ಕೆಲಸದಿಂದ ಫ್ರೀ ಆದಾಗ ಅಧಿಕಾರಿ ಏನು ಮಾಡ್ಬೋದು, ತುಂಬ ಇಂಪಾರ್ಟೆಂಟ್ ಮಹತ್ತರವಾದ ಕೆಲಸ ಕಾರ್ಯಗಳ ಮೇಲೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಅದೇ ರೀತಿಯಲ್ಲಿ ಅವನು ಕೆಲಸ ನಿರ್ವಹಿಸುತ್ತಿರುವಂತಹ ಏರಿಯಾ ಆಫ್ ಆಪರೇಷನ್ಸ್ನ ಏನು ಮಾಡ್ಬೋದು, ವಿಸ್ತಾರ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಎಲ್ಲ ಕೆಲಸಗಳನ್ನು ಸುಪೀರಿಯರೇ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ಬೇರೆ ಕೆಲಸಗಳ ಮೇಲೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ದ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್, ಯಾವಾಗ ಅಧಿಕಾರವನ್ನು ತನ್ನ ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸಿದಾಗ ಅವನೇನಾಗ್ತಾನೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಫ್ರೀ ಆಗ್ತಾನೆ. ಸೊ ಅಂತಹ ಸಮಯವನ್ನು ಅವನು ಹೈ ಪ್ರಿಯಾರಿಟಿ ಆ್ಯಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅವನ ಏರಿಯಾ ಆಫ್ ಆಪ್ರೇಷನ್ ಏನಾಗ್ಬೋದು, ಎಕ್ಸ್ಟೆಂಡ್ ಆಗ್ಬೋದು ಅಂಥೇಳಿ ಹೇಳ್ಬೋದು. ಸೊ ಡೆಲಿಗೇಷನ್ಸ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ದ ಡೆಲಿಗೇಷನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಅಧಿಕಾರವನ್ನು ಮೇಲಧಿಕಾರಿಯು ತನ್ನ ಅಧೀನ ಸಿಬ್ಬಂದಿಗಳಿಗೆ ವರ್ಗಾಯಿಸುವುದರಿಂದ ಅದನ್ನು ನಾವು ಡೆಲಿಗೇಷನ್ ಅಂತೇಳಿ ಕರೆಯುವಂಥದ್ದು. ಸೊ ಡೆಲಿಗೇಷನ್ ಈಸ್ ಎ ಪ್ರೀ-ರಿಕ್ವಿಸೈಟ್ ಟು ಎಫಿಷಿಯೆಂಟ್ ಫಂಕ್ಷನಿಂಗ್ ಆಫ್ ಆರ್ಗ್ಯಾನಿಜೇಷನ್ಸ್ ಅಂತೇಳಿ ಕರಿತೀವಿ. ಪ್ರೀ-ರಿಕ್ವಿಸೈಟ್ ಅಂದರೆ ತುಂಬ ಅಗತ್ಯವಿರುವಂತಹ, ಬೇಕಾಗಿರುವಂತಹ ಒಂದು ಕಾರ್ಯ ಅಂತೇಳಿ ಕರೆಯುವಂಥದ್ದು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಬಿಕಾಸ್ ದ ಡೆಲಿಗೇಷನ್ ಎನೇಬಲ್ಸ್ ಟು ಎ ಮ್ಯಾನೇಜರ್ ಟು ಯೂಸ್ ಹಿಸ್ ಟೈಮ್ on high priority activities, and it is also helpful to a managers to extend area of operation. ಸೊ ತನ್ನ ಆ್ಯಕ್ಟಿವಿಟೀಸ್ಗಳು ಅಧಿಕಾರವನ್ನು ಬೇರೆ ವ್ಯಕ್ತಿಗಳಿಗೆ ವಹಿಸಿದಾಗ ಆ ಸುಪೀರಿಯರ್ ಬೇರೆ ಕೆಲಸದ ಕಡೆ ಗಮನವನ್ನು ವಹಿಸಬಹುದಾಗಿದೆ. ಸೊ ಅದರಿಂದ ಏನಾಗುತ್ತೆ, ತಾನು ಕೆಲಸ ಮಾಡುತ್ತಿರುವಂತಹ ಕೆಲಸಗಳು ವಿಸ್ತಾರವಾಗೋದಕ್ಕೆ ಸಾಧ್ಯ ಆಗುವಂಥದ್ದು. ದಿಸ್ ಇಸ್ ಇಂಟ್ರೊಡಕ್ಷನ್ಸ್ ಅಬೌಟ್ ದ ಡೆಲಿಗೇಷನ್. ನೆಕ್ಸ್ಟ್, ಡೆಫಿನಿಷನ್. ಸೊ ಥಿಯೋ ಹೈಮನ್ ಎಂಬುವಂತಹ ವ್ಯಕ್ತಿ
ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಡೆಲಿಗೇಷನ್ ಅಂದರೆ ಏನು ಅಂತೇಳಿ. ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಮೀನ್ಸ್ ಗ್ರ್ಯಾಂಟಿಂಗ್ ಆಫ್ ಅಥಾರಿಟಿ ಟು subordinates to operate within a prescribed limit. So according to this person, delegation of authority means the granting of authority to subordinates to operate within a prescribed limit. So ಅಧಿಕಾರವನ್ನು ಅಧೀನ ಸಿಬ್ಬಂದಿಗಳಿಗೆ ವಹಿಸುವಂಥದ್ದು. ಸೊ ಯಾವ ರೀತಿ ಆಪರೇಟ್ ವಿತಿನ್ ಎ ಪ್ರಿಸ್ಕ್ರೈಬ್ಡ್ ಲಿಮಿಟ್, ಸೂಚಿಸಿರುವಂತಹ ಮಿತಿಯ ಒಳಗೆ ಅಧಿಕಾರವನ್ನು ವರ್ಗಾವಣೆ ಮಾಡುವಂಥದ್ದು. ಯಾರಿಗೆ? ಸಬಾರ್ಡಿನೇಟ್ಸ್ಗೆ ವರ್ಗಾವಣೆಯನ್ನು ಮಾಡುವಂಥದ್ದು. ಸೂಚಿಸಿರುವ ಮಿತಿಯೊಳಗೆ ಅಧಿಕಾರವನ್ನು ಸಬಾರ್ಡಿನೇಟ್ಸ್ಗಳಿಗೆ ವಹಿಸುವಂಥದ್ದು. ಸೊ ಅಕಾರ್ಡಿಂಗ್ ಟು ಥಿಯೋ ಐಮನ್, delegation of authority means granting of authority to subordinates to operate within a prescribed limits. Next topic, elements of delegation. This is very very important for 1 marks or 2 marks. So state any one elements of delegations ಅಂತನಾದರೂ ಕೇಳ್ಬೋದು 1 ಮಾರ್ಕಿಗೆ. ಸ್ಟೇಟ್ ಎನಿ 2 elements of delegations ಅಂತಂದ್ರೂ ಕೇಳ್ಬೋದು ಫಾರ್ 2 ಮಾರ್ಕ್ಸಿಗೆ. ಸೊ what are the elements of the delegations? The elements of delegations mainly classified into 3 categories. Number 1, authority, responsibility, accountability. The elements of delegations mainly classified into 3 categories. One is the authority, responsibility and accountability. Firstly, what is the authority? ನಾನು ತುಂಬ ಸಲ ಹೇಳಿದ್ದೀನಿ ಅಥಾರಿಟಿ ಅಂದರೆ ಏನು ಅಂತ. ಸೊ ಅಥಾರಿಟಿ ಮೀನ್ಸ್ ರೈಟ್ ಟು ಗಿವ್ ಆರ್ಡರ್ಸ್, ರೈಟ್ ಟು ಕಮಾಂಡ್, ರೈಟ್ ಟು ಪರ್ಫಾರ್ಮ್ ಆ್ಯಂಡ್ ರೈಟ್ ಟು ಯೂಸ್ ದ ರಿಸೋರ್ಸಸ್. ಸೊ ಯಾವ ವ್ಯಕ್ತಿ ಆಜ್ಞೆಗಳನ್ನು ಕೊಡುವಂಥದ್ದು, ಆಜ್ಞೆಗಳನ್ನು ನೀಡುವಂಥದ್ದು ಯಾರಿಗೆ? ತನ್ನ ಅಧೀನ ಸಿಬ್ಬಂದಿಗಳಿಗೆ. ಸೊ ಅದು ರೈಟ್ ಟು ಗಿವ್ ಆರ್ಡರ್ಸ್ಗಳಾಗಿರ್ಬೋದು, ಅಥವಾ ರೈಟ್ ಟು ಕಮಾಂಡ್ ಆಗಿರ್ಬೋದು, ರೈಟ್ ಟು ಪರ್ಫಾರ್ಮ್ ಆಗಿರ್ಬೋದು, ಅಥವಾ ರೈಟ್ ಟು ಯೂಸ್ ರಿಸೋರ್ಸಸ್ಗಳಾಗಿರ್ಬೋದು. ಸೊ ಅಥಾರಿಟಿ ಅಂತ ಹೇಳಿದ್ರೆ ಆಜ್ಞೆಗಳನ್ನು ಅಧೀನ ವ್ಯಕ್ತಿಗಳಿಗೆ ನೀಡುವಂಥದ್ದು. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟಿ. ಏನು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ? ಅಥಾರಿಟಿ ಅಂತ ಹೇಳಿದ್ರೆ ಅಧಿಕಾರ, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಜವಾಬ್ದಾರಿ, ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಉತ್ತರದಾಯಿತ್ವ ಅಂತೇಳಿ ಕರೆಯುವಂಥದ್ದು. ಸೊ ಸೆಕೆಂಡ್ ಒನ್, ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ಎಂದರೇನು? ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಆಬ್ಲಿಗೇಷನ್ಸ್. ಬೀಯಿಂಗ್ ಆನ್ಸರಬಲ್ ಫಾರ್ ದ ಆಬ್ಲಿಗೇಷನ್ಸ್. It is the obligations of a subordinates to properly perform the assigned duties. ಸೊ ಏನು ಹಾಗಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಥಾರಿಟಿ ಅಂತ ಹೇಳಿದ್ರೆ ಅಧಿಕಾರ. ನಾನು ನಿಮಗೆ ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಲ್ವ, ಅದು ಅಧಿಕಾರ. ನೀವು ಅದಕ್ಕೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀರಾ ಅಲ್ವಾ, ಅದು ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಯಿತಾ? ಸೊ ನಾನು ನಿಮಗೆ ಆರ್ಡ್ರ್ ಮಾಡ್ತಾ ಇದ್ದೀನಿ, ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು, ನೋಟ್ಸ್ ಕಂಪ್ಲೀಟ್ ಆಗಬೇಕು ಅಂತೇಳಿ. ದಟ್ ಈಸ್ ದ ಅಥಾರಿಟಿ. ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ನಾನು ಹೇಳಿರುವಂತಹ ಕೆಲಸಗಳಿಗೆ ನೀವು ಜವಾಬ್ದಾರಿಯನ್ನು ನೀಡುವಂಥದ್ದು. ನೆಕ್ಸ್ಟ್, ಅಕೌಂಟಬಿಲಿಟಿ. ಏನು ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಉತ್ತರದಾಯಿತ್ವ ಅಂತೇಳಿ ಕರಿತೀವಿ. ಸೊ ಇಟ್ ಇಂಪ್ಲೈಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಕಮ್. ಸೊ ಕೊನೆಯ ಫಲಿತಾಂಶಗಳನ್ನು ನೀಡುವಂಥದ್ದು. ಸೊ ಅಕೌಂಟಬಿಲಿಟಿ ಮೀನ್ಸ್ ಇಟ್ ಇಂಪ್ಲೈಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಕಮ್. ಎ ಸಬಾರ್ಡಿನೇಟ್ ವಿಲ್ ಬಿ ಅಕೌಂಟಬಲ್ ಟು ದ ಸುಪೀರಿಯರ್. ಸೊ ಇಲ್ಲಿ ಯಾರು ಯಾರಿಗೆ ಅಕೌಂಟಬಲ್ ಆಗಿರ್ತಾರೆ? ಸಬಾರ್ಡಿನೇಟ್ಸು ಸುಪೀರಿಯರ್ಗೆ ಅಕೌಂಟಬಲ್ ಆಗಿರುವಂಥದ್ದು. ಸೊ ಫಸ್ಟಿಂದ ಹೇಳ್ತೀವಿ, ಅಥಾರಿಟಿ ಮೀನ್ಸ್ ರೈಟ್ ಟು ಕಮಾಂಡ್, right to give orders, right to perform and right to use resources. So it is a refers to an rights of an individual to command.
is subordinates. And the concept of authority arises from the establish of scalar chain. ಏನು ಸ್ಕ್ಯಾಲರ್ ಚೈನ್ ಅಂತ ಹೇಳಿದ್ರೆ ಫ್ರಮ್ ಹೈ ಎಕ್ಸಿಕ್ಯೂಟಿವ್ ಟು ಲೋವರ್ಸ್ ಲೆವೆಲ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ದ ಕಾನ್ಸೆಪ್ಟ್ ಆಫ್ ಅಥಾರಿಟಿ ಈಸ್ ಎಸ್ಟಾಬ್ಲಿಷ್ಡ್ of the scalar chain, and the authority must be noted it implies or it restricted by the laws, rules, regulations of the organization. So the authority must be noted, the authority is must be noted the laws, rules, regulations of the organizations. So authority is the downward, authority flows downwards. ಏನು ಡೌನ್ವರ್ಡ್ಸ್ ಅಂತ ಹೇಳಿದ್ರೆ ಮೇಲ್ ಅಧಿಕಾರಿಯಿಂದ ಅಧೀನ ಸಿಬ್ಬಂದಿಗಳಿಗೆ ವರ್ಗಾವಣೆ ಆಗುವಂಥದ್ದು. ಸೊ ಅದನ್ನು ನಾವು ಡೌನ್ವರ್ಡ್ಸ್ ಅಂತೇಳಿ ಕರೆಯುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದೀನಿ ಡೌನ್ವರ್ಡ್. ಸೊ ಅಥಾರಿಟಿ ಫ್ಲೋಸ್ ಫ್ರಮ್ ಡೌನ್ವರ್ಡ್ಸ್. ಸೊ ಓವರಾಲ್ ಅಥಾರಿಟಿ ಅಂತ ಹೇಳಿದ್ರೆ ಅಥಾರಿಟಿ ಮೀನ್ಸ್ ರೈಟ್ ಟು ಕಮಾಂಡ್, ರೈಟ್ ಟು ಗಿವ್ ಆರ್ಡರ್ಸ್, ರೈಟ್ ಟು ಪರ್ಫಾರ್ಮ್ ಆ್ಯಂಡ್ ರೈಟ್ ಟು ಯೂಸ್ ದ ರಿಸೋರ್ಸಸ್. ಇನ್ ಅನದರ್ ವರ್ಡ್ಸ್, ಇಟ್ ಈಸ್ ಎ ರೆಫರ್ಸ್ ಟು ದ ರೈಟ್ ಆಫ್ ಆನ್ ಇಂಡಿವಿಜುವಲ್ ಟು ಕಮಾಂಡ್ his subordinates and to take actions within the prescribed limits. And the concept of authority is established by the scalar chain. The authority must be noted of the laws, rules, regulations of the organizations. Authority flows from the downwards. Downwards ಅಂತ ಹೇಳಿ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ ಅಥಾರಿಟಿ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಮೇಲಧಿಕಾರಿಯಿಂದ ಕೆಳ ಅಧಿಕಾರಿಗಳಿಗೆ ಅಥವಾ ಕೆಳ ಸಿಬ್ಬಂದಿಗೆ ಏನಾಗುತ್ತೆ ಅಥಾರಿಟಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇಟ್ ಈಸ್ ಫ್ಲೋಸ್ ಫ್ರಮ್ ಡೌನ್ವರ್ಡ್. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಆಬ್ಲಿಗೇಷನ್ಸ್. ಇಟ್ ಈಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಆಬ್ಲಿಗೇಷನ್ಸ್. ಸೊ ಇಲ್ಲಿ ಸಬಾರ್ಡಿನೇಟ್ಸ್ ಯಾರಿಗೆ ಆನ್ಸರಬಲ್ ಆಗಿರಬೇಕು? ಸುಪೀರಿಯರ್ಸ್ಗೆ ಆನ್ಸರಬಲ್ ಆಗಿರಬೇಕು. ಸೊ ದ ರೆಸ್ಪಾನ್ಸಿಬಿಲಿಟೀಸ್ ಕ್ರಿಯೇಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಎ superiors to subordinates. Here the subordinates performed as per the superiors. ಸೊ ಇಲ್ಲಿ ಸುಪೀರಿಯರು ಯಾವ ಕೆಲಸವನ್ನು ವಹಿಸಿರ್ತಾನೋ ಆ ಕೆಲಸವನ್ನು ಏನು ಮಾಡಬೇಕಾಗುತ್ತೆ? ಸಬಾರ್ಡಿನೇಟ್ ಮಾಡಬೇಕಾಗಿರುವಂಥದ್ದು. ಸೊ ಇಯರ್ it is the obligations of a subordinate to properly perform the assigned duty by the superiors. superiors ಯಾವ ಕೆಲಸವನ್ನು ವಹಿಸಿರ್ತಾನೋ ಆ ಕೆಲಸವನ್ನು ನಿರ್ವಹಿಸುವಂಥದ್ದನ್ನು ನಾವು ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಕರೆಯುವಂಥದ್ದು. ಇಟ್ ಈಸ್ ಎ ಅಪ್ವರ್ಡ್ಸ್ ತೋರಿಸಿದ್ದೀನಿ ಇಲ್ಲಿ ನಾನು. ಅಪ್ವರ್ಡ್ಸ್ ಏನಕ್ಕೆ? ಇಲ್ಲಿ ಸಬಾರ್ಡಿನೇಟ್ಸ್ ಸುಪೀರಿಯರ್ ಹೇಳಿರುವಂತಹ ವಹಿಸಿರುವಂತಹ ಕೆಲಸಗಳನ್ನು ನಿರ್ವಹಿಸೋದ್ರಿಂದ ಇಟ್ ಫ್ಲೋಸ್ ಅಪ್ವಾರ್ಡ್ಸ್. ಯಾವಾಗಲೂ ಸುಪೀರಿಯರ್ಸು ಹೈ ಲೆವೆಲ್ಸ್ಗೆ ಬರುವಂಥದ್ದು, ಸಬಾರ್ಡಿನೇಟ್ಸು ಲೋ ಲೆವೆಲ್. ಸೊ ಇಟ್ಸ್ ಅಪ್ವರ್ಡ್ಸ್. ನೆಕ್ಸ್ಟ್ ಅಕೌಂಟಬಿಲಿಟಿ. ಸೊ ಅಕೌಂಟಬಿಲಿಟಿ ಮೀನ್ಸ್ implies being answerable for the final outcome. Here the subordinates being accountable to the superiors. So it is also accountability also flows upward. ಇಲ್ಲಿ ಏನಾಗಿರ್ತಾನೆ? ಸಬಾರ್ಡಿನೇಟ್ ಸುಪೀರಿಯರ್ಸ್ಗೆ ಅಕೌಂಟಬಲ್ ಆಗಿರುವಂಥದ್ದು. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಏನು ಸುಪೀರಿಯರು ಕೆಲಸವನ್ನು ನಿರ್ವಹಿಸುತ್ತಾನೋ ಆ ಕೆಲಸಗಳಿಗೆ ಉತ್ತರಾದಿತ್ವವನ್ನು ಸಬಾರ್ಡಿನೇಟ್ ಕೊಡಬೇಕಾಗುತ್ತೆ. ಸೊ ಅದನ್ನು ನಾವು ಅಕೌಂಟಬಿಲಿಟಿ ಅಂತೇಳಿ ಕರೆಯುವಂಥದ್ದು. ಸೊ ಎ ಸಬಾರ್ಡಿನೇಟ್ಸ್ ವಿಲ್ ಬಿ ಅಕೌಂಟಬಲ್ ಟು ದ ಸುಪೀರಿಯರ್. ಇಟ್ ಈಸ್ ಫ್ಲೋಸ್ ಅಪ್ವರ್ಡ್. ಸೊ these are important elements of the delegations: authority, responsibility and accountability. So simple ಆಗಿ ಹೇಳಬೇಕು ಅಂತ ಹೇಳಿದ್ರೆ accountability means right to give orders, authority means right to give orders, right to command, right to perform and right to uses of the resources. And accountability, the concept of authority established by a scalar chain. It must be noted
rules, regulations and laws of the organizations. It is flows ಡೌನ್ವರ್ಡ್. ಸೊ ಏನಕ್ಕೆ ಅಂತ ಹೇಳಿದ್ರೆ ಆರ್ಡರ್ಸ್ಗಳು ಬರುವಂಥದ್ದು ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಸೊ ಇಟ್ ಈಸ್ ಎ ಡೌನ್ವರ್ಡ್ಸ್. ಇನ್ನು ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ ಆಬ್ಲಿಗೇಷನ್ಸ್. ಇವು ಎಷ್ಟು ಅರೈಸಸ್ ಫ್ರಮ್ ಈ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಇಟ್ ಈಸ್ ಎ ಅಪ್ವರ್ಡ್ಸ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾನು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ನೋಟ್ಸ್ ಮಾಡ್ಕೊಂಡು ಬನ್ನಿ ಅಥವಾ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಕೊಡೋದು ಅದು ಅಥಾರಿಟಿ. ನಾನು ನಿಮಗೆ ಅಧಿಕಾರವನ್ನು ಕೊಡ್ತಾ ಇದ್ದೀನಿ, ವರ್ಕನ್ನು ಕೊಡ್ತಾ ಇದ್ದೀನಿ, ನೀವಲ್ಲಿ ಅದು ನಾನು ಅಧಿಕಾರವನ್ನು ನೀಡುವಂತಾಗುತ್ತೆ. ನೀವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ, ನೀವು ಅದನ್ನು ತೊಗೊಬೇಕಲ್ವ, ಆನ್ಸರ್ ಮಾಡ್ಕೊಂಡು ಬರಬೇಕಲ್ವ, ಅದು ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟು ಅಕೌಂಟಬಿಲಿಟಿ. ಸೊ ಇಟ್ ಇಂಪ್ಲೈಸ್ ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಕಮ್. ಸೊ ನಿಮಗೆ ನಿರ್ವಹಿಸುವಂತಹ ಕೆಲಸಗಳಿಗೆ ಫಲಿತಾಂಶಗಳನ್ನು ನೀಡುವಂಥದ್ದು. ದಟ್ ಈಸ್ ದ ಫೈನಲ್ ಔಟ್ಕಮ್. ಹಿಯರ್ ಎ ಸಬಾರ್ಡಿನೇಟ್ಸ್ accountable to the superiors. The next topic is what is the differences between authority, responsibility and accountability. So these are points summarize the what are the differences between authority, responsibility and accountability. The firstly basis is meaning. ಸೊ ನಾನು ತುಂಬ ಸಲ ಹೇಳಿದ್ದೀನಿ ಮೀನಿಂಗ್, ಅಥಾರಿಟಿ ಅಂದರೆ ಏನು, ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಅಕೌಂಟಬಿಲಿಟಿ ಅಂದರೆ ಏನು ಅಂತೇಳಿ. ಸೊ ಮೀನಿಂಗ್ ಏನು ಬರುತ್ತೆ ಅಥಾರಿಟಿ ಮೀನ್ಸ್ ರೈಟ್ ಟು ಗಿವ್ ಆರ್ಡರ್ಸ್, ರೈಟ್ ಟು ಕಮ್ಯಾಂಡ್, ರೈಟ್ ಟು ಪರ್ಫಾರ್ಮ್ ಆ್ಯಂಡ್ ರೈಟ್ ಟು ಯೂಸ್ ರಿಸೋರ್ಸಸ್. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ಮೀನ್ಸ್ ಬೀಯಿಂಗ್ ಆನ್ಸರಬಲ್ ಫಾರ್ ದ obligations. Responsibilities means being answerable for the obligations or obligations to performed as assigned task. In accountability means the being answerable for the final outcome or answerability for outcome of the assigned task. Next delegation, ಪ್ರತಿನಿಯೋಜನೆ. ಡೆಲಿಗೇಷನ್ ಅಂದರೆ ಏನು? The authority is transferred from superiors to subordinates. ಸೊ ಅಧಿಕಾರವೆಂಬುದು ಮೇಲಧಿಕಾರಿಯಿಂದ ಅಧೀನ ಸಿಬ್ಬಂದಿಗಳಿಗೆ ವರ್ಗಾವಣೆ ಆಗುವಂಥದ್ದು. ಸೊ ಅಥಾರಿಟಿ ಕ್ಯಾನ್ ಬಿ ಡೆಲಿಗೇಟೆಡ್. ಸೊ ಅಥಾರಿಟಿ ಡೆಲಿಗೇಟೆಡ್ ಆಗುತ್ತೆ ಫ್ರಮ್ ಹೈಯರ್ ಟು ಲೋವರ್. ರೆಸ್ಪಾನ್ಸಿಬಿಲಿಟಿ ಕೆನಾಟ್ ಬಿ ಎಂಟೈರ್ಲಿ ಡೆಲಿಗೇಟೆಡ್. ಸೊ ರೆಸ್ಪಾನ್ಸಿಬಿಲಿಟಿನ ನಾವು ಸಂಪೂರ್ಣವಾಗಿ ಡೆಲಿಗೇಟೆಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಟ್ ಈಸ್ ಕೆನಾಟ್ ಬಿ ಎಂಟೈರ್ಲಿ ಡೆಲಿಗೇಟೆಡ್. ಬಟ್ ಅಥಾರಿಟಿನ ನಾವು ಎಂಟೈರ್ಲಿ ಡೆಲಿಗೇಟೆಡ್ ಮಾಡ್ಬೋದು. ಬಟ್ ರೆಸ್ಪಾನ್ಸಿಬಿಲಿಟಿ ಕೆನಾಟ್ ಬಿ ಎಂಟೈರ್ಲಿ ಡೆಲಿಗೇಟೆಡ್. ಬಟ್ ಅಕೌಂಟಬಿಲಿಟಿ ಕೆನಾಟ್ ಬಿ ಡೆಲಿಗೇಟೆಡ್ ಎಟ್ ಆಲ್. ಯಾವುದೇ ಕಾರಣಕ್ಕೂ ಅಕೌಂಟಬಿಲಿಟಿನ ನಾವು ಪ್ರತಿನಿಯೋಜಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಂಪೂರ್ಣವಾಗಿ ಡೆಲಿಗೇಟೆಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಒರಿಜಿನ್, ಉತ್ಪತ್ತಿ ಆಗುವಂಥದ್ದು. ಸೊ ಅಥಾರಿಟಿ ಅರೈಸಸ್ ಫ್ರಮ್ ದ ಫಾರ್ಮಲ್ ಪೊಸಿಷನ್. ಅಥಾರಿಟಿ ಅರೈಸಸ್ ಫ್ರಮ್ ದ ಫಾರ್ಮಲ್ ಪೊಸಿಷನ್. ಸೊ ಒಂದು ಸಂಸ್ಥೆಯಲ್ಲಿರುವಂತಹ ಔಪಚಾರಿಕ ಸ್ಥಾನದಿಂದ ಏನಾಗುತ್ತೆ ಅಥಾರಿಟಿ ಅನ್ನೋದು ಎಸ್ಟಾಬ್ಲಿಷ್ಡ್ ಆಗುವಂಥದ್ದು. ಸೊ ರೆಸ್ಪಾನ್ಸಿಬಿಲಿಟಿ ಅರೈಸಸ್ ಫ್ರಮ್ ದ ಅಥಾರಿಟಿ ಇದ್ರೇ ರೆಸ್ಪಾನ್ಸಿಬಿಲಿಟಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಯಾವಾಗ ನಾವು ಆರ್ಡರ್ಸ್ಗಳನ್ನ ಪಾಸ್ ಮಾಡೋದಾಗಿರ್ಬೋದು, ಕಮ್ಯಾಂಡ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರ್ಬೋದು, ಅವುಗಳನ್ನು ನೀಡಿದಾಗ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇರೋದಕ್ಕೆ ಸಾಧ್ಯ. ನಾನು ನಿಮಗೆ ಕೆಲಸ ಕೊಟ್ಟರೆ ಮಾತ್ರ ನೀವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರ್ತೀರ. ನಾನು ಅಥಾರಿಟಿನೇ ಕೊಡಲಿಲ್ಲ ಅಂದರೆ ನೀವು ಹೇಗೆ ನನಗೆ ರೆಸ್ಪಾನ್ಸಿಬಿಲಿಟಿ ಇರ್ತೀರಾ? ಅದೇ ರೀತಿ ಇಟ್ ಈಸ್ ಅರೈಸಸ್ ಫ್ರಮ್ ದ ಫಾರ್ಮಲ್ ಪೊಸಿಷನ್. ಅತ್ ರೆಸ್ಪಾನ್ಸಿಬಿಲಿಟಿ ಅರೈಸಸ್ ಫ್ರಮ್ ದ ಡೆಲಿಗೇಟೆಡ್ ಆಫ್ ಅಥಾರಿಟಿ arises from responsibility. Accountability arises from the ರೆಸ್ಪಾನ್ಸಿಬಿಲಿಟಿ. ಸೊ ರೆಸ್ಪಾನ್ಸಿಬಿಲಿಟಿ ಆ ಕೊಟ್ಟಿರುವಂತಹ ಕೆಲಸವನ್ನು ಅಥವಾ ನೀಡಿರುವಂಥ ಆಜ್ಞೆಯನ್ನು ನಿರ್ವಹಿಸಿದಾಗ ಮಾತ್ರ ಏನಾಗುವಂಥದ್ದು ಅಕೌಂಟಬಿಲಿಟಿ ಆಗುವಂಥದ್ದು, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಫ್ಲೋಸ್. ಏನು ಫ್ಲೋಸ್ ಅಂತ ಹೇಳಿದ್ರೆ ಅಥಾರಿಟಿ ಯಾವಾಗಲೂ ಕೂಡ ಯಾವ ರೀತಿ ಫ್ಲೋ ಆಗುತ್ತೆ? ಅಪ್ವರ್ಡ ಡೌನ್ವರ್ಡ. ಸೊ ಅಥಾರಿಟಿ ಯಾವಾಗಲೂ ಕೂಡ ಡೌನ್ವರ್ಡ್ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಡೌನ್ವರ್ಡ್ ದ ಯಾರೋ ಮಾರ್ಕ್ ಏನು ತೋರಿಸುತ್ತೆ? ಡೌನ್ವರ್ಡ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಇದು ರೆಸ್ಪಾನ್ಸಿಬಿಲಿಟಿ ಫ್ಲೋಸ್
ಅಪ್ವರ್ಡ್. ಅಪ್ವರ್ಡ್ ಅಂತ ಹೇಳಿದ್ರೆ ಸಬಾರ್ಡಿನೇಟ್ಸ್ ಟು ಸುಪೀರಿಯರ್ಸ್. ಅಕೌಂಟಬಿಲಿಟಿ ಆಲ್ಸೋ ಅಪ್ವರ್ಡ್ ಫ್ರಮ್ subordinates to superiors. So ಅರ್ಥ ಆಯ್ತಾ? ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಮೀನಿಂಗ್ ಏನು ಬರುತ್ತೆ? ಅಥಾರಿಟಿ, ರೈಟ್ ಟು ಕಮಾಂಡ್, ರೈಟ್ ಟು ಗಿವ್ ಆರ್ಡರ್ಸ್, ರೈಟ್ ಟು ಪರ್ಫಾರ್ಮ್ ಆ್ಯಂಡ್ ರೈಟ್ ಟು use resources. It is flows from the superiors to subordinates. Responsibility, being answerable for the obligations. So accountability, so being answerable for the final outcome. Next, delegated. Authority na delegate ಮಾಡ್ಬೋದು, ಕ್ಯಾನ್ ಬಿ ಡೆಲಿಗೇಟೆಡ್, ಬಟ್ ರೆಸ್ಪಾನ್ಸಿಬಿಲಿಟಿನ ಕೆನಾಟ್ ಬಿ ಎಂಟೈರ್ಲಿ ಡೆಲಿಗೇಟೆಡ್, ಸಂಪೂರ್ಣವಾಗಿ ಡೆಲಿಗೇಟೆಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಕೌಂಟಬಿಲಿಟಿನ ನಾವು ಡೆಲಿಗೇಟೆಡ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಇಟ್ ಕೆನಾಟ್ ಬಿ ಡೆಲಿಗೇಟೆಡ್ ಅಟ್ ಆಲ್. ಇನ್ನು ಒರಿಜಿನ್, ಉತ್ಪತ್ತಿ. ಸೊ ಅಥಾರಿಟಿ ಯಾವ ರೀತಿ ಉತ್ಪತ್ತಿ ಆಗುತ್ತೆ? ಅರೈಸಸ್ ಫ್ರಮ್ ಎ ಫಾರ್ಮಲ್ ಪೊಸಿಷನ್. ಇನ್ನು ರೆಸ್ಪಾನ್ಸಿಬಿಲಿಟಿ ಅರೈಸಸ್ ಫ್ರಮ್ ಎ ಡೆಲಿಗೇಟೆಡ್ ಅಥಾರಿಟಿ. ಇನ್ನು ಅಕೌಂಟಬಿಲಿಟಿ ಅರೈಸಸ್ ಫ್ರಮ್ ಎ ರೆಸ್ಪಾನ್ಸಿಬಿಲಿಟಿ. ಇನ್ನು ಫ್ಲೋ, ಅಥಾರಿಟಿ ಯಾವಾಗಲೂ ಕೂಡ ಡೌನ್ವರ್ಡ್. ಏನಕ್ಕೆ ಅಂತ ಹೇಳಿದ್ರೆ ಆಲ್ ಆರ್ಡರ್ಸ್ ಆಗಿರ್ಬೋದು, ಕಮಾಂಡ್ಸ್ ಆಗಿರ್ಬೋದು, ಫ್ಲೋಸ್ ಫ್ರಮ್ ದ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಇನ್ನು ರೆಸ್ಪಾನ್ಸಿಬಿಲಿಟಿ ಫ್ಲೋಸ್ ಅಪ್ವರ್ಡ್, ಸಬಾರ್ಡಿನೇಟ್ಸ್ ಟು ಸುಪೀರಿಯರ್. ಅದೇ ರೀತಿ ಅಕೌಂಟಬಿಲಿಟಿ ಕೂಡ ಸೇಮ್. ಸೊ ಇಟ್ ಈಸ್ ಎ ಅಪ್ವರ್ಡ್ಸ್ ಫ್ರಮ್ ಸಬಾರ್ಡಿನೇಟ್ಸ್ ಟು ಸುಪೀರಿಯರ್ಸ್. The last topic in the delegation, the importance of delegation. The effective delegations leads the following benefits, such as effective management, employee development, motivation of employees, facilitation of growth, basis of management hierarchy, and better coordinations. So these are some importance of the delegations. Firstly, effective management. ಏನು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸಾಮರ್ಥ್ಯವಾದ ನಿರ್ವಹಣೆ ಆಗೋದಕ್ಕೆ ಡೆಲಿಗೇಷನ್ ಸಹಾಯವನ್ನು ಮಾಡುವಂಥದ್ದು. ಬೈ ಎಂಪವರಿಂಗ್ ಆಫ್ ಎಂಪ್ಲಾಯೀಸ್, ದ ಮ್ಯಾನೇಜರ್ಸ್ he concentrate on other activities in the organizations. By empowering of the employees are able to functions more efficiently. He is concentrate on high priority activities, and delegations helps to a managers extend his area operations. So ಯಾವಾಗ ಡೆಲಿಗೇಷನ್ಸ್ ಅಂದರೆ ಏನು? ದ ಪ್ರೋಸೆಸ್ ಆಫ್ ಅಥಾರಿಟಿ ಇಸ್ ಟ್ರಾನ್ಸ್ಫರ್ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಅಧಿಕಾರವು ಯಾವಾಗ ಮೇಲಧಿಕಾರಿಯಿಂದ ಅಧೀನ ಸಿಬ್ಬಂದಿಗಳಿಗೆ ವರ್ಗಾವಣೆ ಆಗುತ್ತೋ ಅದನ್ನು ನಾವು ಡೆಲಿಗೇಷನ್ಸ್ ಅಂತೇಳಿ ಕರಿತೀವಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಅಧಿಕಾರವನ್ನು, ಎಲ್ಲ ಕೆಲಸಗಳನ್ನು ಸುಪೀರಿಯರ್ಸ್ ಒಬ್ಬನೇ ಮಾಡಿದಾಗ ಏನಾಗುತ್ತೆ, ಅವನಿಗೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಡೆಲಿಗೇಷನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಬೈ ಎಂಪವರಿಂಗ್ ಆಫ್ ದ ಎಂಪ್ಲಾಯೀಸ್, the managers are able to functions more efficiently. He can able to more concentrations on the high priority activities, and he can extend his area of operations. So it is helps to effective management in the organizations. ನೆಕ್ಸ್ಟ್ ಎಂಪ್ಲಾಯಿ ಡೆವಲಪ್ಮೆಂಟ್. ಏನು ಎಂಪ್ಲಾಯಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಉದ್ಯೋಗಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ನೌಕರರಾಗಿರ್ಬೋದು, ಅದು ವರ್ಕರ್ಸ್ಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಅಧಿಕಾರಗಳು, ಎಲ್ಲ ಹಕ್ಕುಗಳು ಕೇವಲ ಸುಪೀರಿಯರ್ಸಲ್ಲಿ ಮಾತ್ರ ಕ್ರೋಢೀಕರಣ ಆಗಿದ್ದರೆ ಎಂಪ್ಲಾಯೀಸ್ಗಳಿಗೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟಾಪಿಕ್ ಏನು ಹೇಳುತ್ತೆ? ಡೆಲಿಗೇಷನ್. ದ ಅಥಾರಿಟೀಸ್ ಟ್ರಾನ್ಸ್ಫರ್ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಕೆಲವೊಂದು ಅಧಿಕಾರಗಳಾಗಿರ್ಬೋದು, ಕೆಲವೊಂದು ಹಕ್ಕುಗಳಾಗಿರ್ಬೋದು, ಆ ಹಕ್ಕುಗಳನ್ನು ಸುಪೀರಿಯರ್ಸು ಸಬಾರ್ಡಿನೇಟ್ಸ್ಗಳಿಗೆ ಬಿಟ್ಕೊಡೋದ್ರಿಂದ ಏನಾಗುತ್ತೆ? ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಆಗುವಂಥದ್ದು. ದ ಡೆಲಿಗೇಷನ್ಸ್ ಹೆಲ್ಪ್ಸ್ ಟು ಎ ವರ್ಕರ್ಸ್ ಮೇ ಇನ್ಕ್ರೀಸ್ ದೇರ್ ಸ್ಕಿಲ್ಸ್, ನಾಲೆಡ್ಜ್, ಎಬಿಲಿಟೀಸ್ ಆ್ಯಂಡ್ ಟ್ಯಾಲೆಂಟ್. ದೇ ಪೀಪಲ್ ಕ್ಯಾನ್ ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್ ಫಾರ್ ದ ಹೈಯರ್ ಪೊಸಿಷನ್ಸ್. ಸೊ ವ್ಯಕ್ತಿಗಳು ಏನು ಮಾಡ್ಬೋದು? ಎಂಪ್ಲಾಯೀಸ್ಗಳು ತಾವು ಕೂಡ ಕೆಲವೊಂದು ಹಕ್ಕುಗಳನ್ನು, ಕೆಲವೊಂದು ಅಧಿಕಾರಗಳನ್ನು
ವಹಿಸಿಕೊಳ್ಳೋದ್ರಿಂದ ಆ ವ್ಯಕ್ತಿಗಳ ಸ್ಕಿಲ್ಸ್ ಏನಿದೆ, ನಾಲೆಡ್ಜ್ ಏನಿದೆ, ಎಬಿಲಿಟೀಸ್ ಏನಿದೆ, ಟ್ಯಾಲೆಂಟ್ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ವ್ಯಕ್ತಿಗಳು ಕೂಡ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ದೇ ಪೀಪಲ್ ಕ್ಯಾನ್ ಪ್ರಿಪೇರ್ ದೆಮ್ಸೆಲ್ವ್ಸ್ ಫಾರ್ ದ ಹೈಯರ್ ಪೊಸಿಷನ್. ನೆಕ್ಸ್ಟ್, ಮೋಟಿವೇಶನ್ ಆಫ್ ಎಂಪ್ಲಾಯೀಸ್. ಸೊ ನೌಕರರ ಪ್ರೇರೇಪಣೆ ಅಂತೇಳಿ ಕರೆಯುವಂಥದ್ದು. ಡೆಲಿಗೇಷನ್ಸ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ಆಫ್ ಟ್ಯಾಲೆಂಟ್ ಆಫ್ ದ ಎಂಪ್ಲಾಯೀಸ್. ಇಟ್ ಈಸ್ ಆಲ್ಸೋ ಹ್ಯಾಸ್ ಸೈಕೋಲಾಜಿಕಲ್ ಬೆನಿಫಿಟ್ಸ್. ಏನು ಸೈಕೋಲಾಜಿಕಲ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಕೇವಲ ಡೆಲಿಗೇಷನ್ ಅನ್ನೋದು ಕೇವಲ ವ್ಯಕ್ತಿಗಳ ಸ್ಕಿಲ್ಸು, ನಾಲೆಡ್ಜನ್ನು ಡೆವಲಪ್ ಮಾಡುವುದರ ಜೊತೆಗೆ ಯಾವ ಬೆನಿಫಿಟ್ಸನ್ನು ಕೊಡುತ್ತೆ, ಸೈಕೋಲಾಜಿಕಲ್ ಬೆನಿಫಿಟ್ಸನ್ನು ಕೊಡುವಂಥದ್ದು. ಸೊ ರೆಸ್ಪಾನ್ಸಿಬಿಲಿಟೀಸ್ ಆಫ್ ವರ್ಕ್ ಬಿಲ್ಡ್ಸ್ ಸೆಲ್ಫ್ ಎಸ್ಟೀಮ್ಸ್ ಆಗಿರ್ಬೋದು, ಅಥವಾ ಇಂಪ್ರೂವ್ ಹೀಸ್ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು. ದೆನ್ ಎಂಪ್ಲಾಯೀಸ್ ಫೀಲ್ ಎಂಕರೇಜ್ ಆಗಿರ್ಬೋದು. ದೆನ್ ಹಿ ಕ್ಯಾನ್ ಇಂಪ್ರೂವ್ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ನ ಏನು ಮಾಡ್ಬೋದು, ಇನ್ಕ್ರೀಸ್ ಮಾಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಅವರ ಸೈಕಾಲಜಿಕಲ್ ಲೆವೆಲ್ ಇಂಪ್ರೂವ್ ಆಗುವಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ, ದ ಡೆಲಿಗೇಷನ್ಸ್ ಆಫ್ developing the talent of the employees. It is also improve the psychological benefitsಗಳನ್ನು ಕೂಡ ಪ್ರೊವೈಡ್ ಮಾಡಬಹುದು. ಆ ಸೈಕಲಾಜಿಕಲ್ ಬೆನಿಫಿಟ್ಸ್ ಯಾವ್ಯಾವುದಾಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಆಫ್ ವರ್ಕ್, builds of the self esteems of the employees, then say increase the confidence level, and here employees feel encouraged and the people can improve their performance. ನೆಕ್ಸ್ಟ್, ಫೆಸಿಲಿಟೇಷನ್ಸ್ ಆಫ್ ಗ್ರೌತ್. ಸೊ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಏನು, ಒಂದು ಸಂಸ್ಥೆ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಡೆಲಿಗೇಷನ್ ಹೆಲ್ಪ್ಸ್ ಇನ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಆ್ಯನ್ ಆರ್ಗ್ಯಾನೈಜೇಷನ್. ಸೊ ಒಂದು ವ್ಯವಹಾರ ಸಂಸ್ಥೆ ಎಕ್ಸ್ಪ್ಯಾನ್ಷನ್, ತನ್ನ ವಿಸ್ತಾರ ಮಾಡೋದಕ್ಕೆ ಡೆಲಿಗೇಷನ್ನು ಸಹಾಯವನ್ನು ಮಾಡುವಂಥದ್ದು. ದ ಡೆಲಿಗೇಷನ್ಸ್ ಹೆಲ್ಪ್ಸ್ ಇನ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ದ organization by providing a ready workforce to take up a leading positions of the new ventures, and well trained persons and well experienced employees able to play important role on the launching of the new projects. So ಏನಾಗುತ್ತೆ ಇಲ್ಲಿ, ಎಂಪ್ಲಾಯೀಸ್ಗಳಾಗಿರ್ಬೋದು, ಅವರ ಸ್ಕಿಲ್ಸು, ನಾಲೆಡ್ಜು ಇಂಪ್ರೂವ್ ಆಗ್ತಿದ್ದಂಗೆ ದೇ ಪೀಪಲ್ ಕ್ಯಾನ್ ಏಬಲ್ ಟು ಇಂಟ್ರೊಡ್ಯೂಸ್ ದ ನ್ಯೂ ಪ್ರಾಜೆಕ್ಟ್ಸ್. ಹೊಸ ಪ್ರಾಜೆಕ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಹಾಯ ಆಗ್ಬೋದು. ಅದೇ ರೀತಿ ಆ ಸಂಸ್ಥೆಯ ಜೊತೆಗೆ ಇನ್ನೊಂದು ವ್ಯವಹಾರ ಸಂಸ್ಥೆ ಅಂದರೆ ವೆಂಚರ್ಸ್, ಆ ವ್ಯವಹಾರ ಸಂಸ್ಥೆಯನ್ನು ಕೂಡ ಏನು ಮಾಡ್ಬೋದು, ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇಟ್ ಈಸ್ ಡೆಲಿಗೇಷನ್ಸ್ ಹೆಲ್ಪ್ಸ್ ಇನ್ expansions of the organizations because delegation provides ready workforce. It is leading to establish the new ventures, and well trained and well experienced employees plays a significant role by introducing the new projects. Next, basis of ಮ್ಯಾನೇಜ್ಮೆಂಟ್ ಹೈರಾರ್ಕಿ ಅಂದರೆ ಏನು, ಲೆವೆಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಡೆಲಿಗೇಷನ್ ಆಫ್ ಅಥಾರಿಟಿ ಎಸ್ಟಾಬ್ಲಿಷಸ್ superiors to subordinates relationship. It is basis for the management hierarchy. So delegation ಯಾವ ಒಂದು ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡುತ್ತೆ, ಸುಪೀರಿಯರ್ಸ್ ಮತ್ತು ಸಬಾರ್ಡಿನೇಟ್ಸ್ ಎನ್ನುವಂತಹ ಒಂದು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡುವಂಥದ್ದು. ದ ಡೆಲಿಗೇಷನ್ ಆಫ್ ಅಥಾರಿಟಿ ಎಸ್ಟಾಬ್ಲಿಷಸ್ ಸುಪೀರಿಯರ್ಸ್ ಆ್ಯಂಡ್ ಸಬಾರ್ಡಿನೇಟ್ಸ್ ರಿಲೇಷನ್ಶಿಪ್ ವಿಚ್ ಆರ್ ಬೇಸಿಸ್ ಫಾರ್ ದ ಹೈರಾರ್ಕಿ ಆಫ್ ದ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಬೆಟರ್ ಕೋಆರ್ಡಿನೇಷನ್ಸ್. ಸೊ ಉತ್ತಮವಾದಂತಹ ಸಮನ್ವಯತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇನು ಹೇಳುತ್ತೆ, ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ದ ಡೆಲಿಗೇಷನ್ಸ್, ನೇಮ್ಲಿ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ accountability. The elements of delegations are namely authority, responsibility and accountability. These are helps to define the power, duties and answerability related to the various positions in the organization, and it is helps to avoiding the duplications of work
and avoiding duplications of efforts, and delegations gives to a clear pictures of the work being done in the various departments in the organization. So overall, the delegations helps to create better coordinations between various levels in the organizations and various departments in the organizations. The elements of delegations, namely authority, responsibilities and accountability. So these elements defines power, duties and answerability related to the various positions in the organizations. This helps to avoid the duplications of activity, avoid the duplications of efforts, and also gives a clear pictures regarding the work being done. So these are all some importance of the delegation. So first point ಏನು ಹೇಳುತ್ತೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಯಾವಾಗ ಮೇಲಧಿಕಾರಿಯು ಅಧೀನ ಅಧಿಕಾರಿಗಳಿಗೆ ಅಥವಾ ಅಧೀನ ಸಿಬ್ಬಂದಿಗಳಿಗೆ ಅಧಿಕಾರವನ್ನು ನಿರ್ವಹಿಸುತ್ತಾನೋ ಅವಾಗೇನಾಗುತ್ತೆ, ಮ್ಯಾನೇಜರು ಅಥವಾ ಸುಪೀರಿಯರು ಬೇರೆ ಕೆಲಸದ ಕಡೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಮ್ಯಾನೇಜ್ಮೆಂಟ್ ವೆರಿ ಎಫೆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ಎಂಪ್ಲಾಯಿ ಡೆವಲಪ್ಮೆಂಟ್. ಸೊ ಯಾವಾಗ ಡೆಲಿಗೇಟೆಡ್ ಆಗುತ್ತೋ ಅಥಾರಿಟಿ, ಅವಾಗೇನಾಗುತ್ತೆ, ಎಂಪ್ಲಾಯೀಸ್ ಕ್ಯಾನ್ ಆಲ್ಸೋ ಇಂಪ್ರೂವ್ ದೇರ್ skills, knowledge, abilities and talent. Next, motivations of employees. So skills, knowledge, talent ಅದು ಇಂಪ್ರೂವ್ ಆಗುವುದರ ಜೊತೆಗೆ ಡೆಲಿಗೇಷನು ಕೆಲವೊಂದು ಸೈಕಲಾಜಿಕಲ್ ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಸೊ ಆ ಸೈಕಲಾಜಿಕಲ್ ಬೆನಿಫಿಟ್ಸ್ ಯಾವ್ಯಾವುದಾಗಿರ್ಬೋದು, ಸೆಲ್ಫ್ ಎಸ್ಟೀಮ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಲೆವೆಲ್ಸ್ ಆಗಿರ್ಬೋದು. ಸೊ ಅದೇ ರೀತಿ ಇಂಪ್ರೂವ್ ದೇಯರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ದೇ ಪೀಪಲ್ ಇಂಪ್ರೂವ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ದೇ ಪೀಪಲ್ ಕ್ಯಾನ್ ಎಂಕರೇಜ್ ದೆಮ್ಸೆಲ್ಸ್. ಸೊ ಅವರನ್ನೇ ಅವರು ಎಂಕರೇಜನ್ನು ಮಾಡ್ಕೊಳ್ಬೋದು. ಸೊ ಈ ರೀತಿ ಏನಾಗುತ್ತೆ, ಮೋಟಿವೇಶನ್ ಆಫ್ ಎಂಪ್ಲಾಯೀಸ್ ಆಗುವಂಥದ್ದು. ನೆಕ್ಸ್ಟ್, ಫೆಸಿಲಿಟೇಷನ್ಸ್ ಆಫ್ ಗ್ರೋತ್. ಸೊ ಈ ಪಾಯಿಂಟ್ಸ್ ಏನು ಹೇಳುತ್ತೆ, ಡೆಲಿಗೇಷನ್ಸ್ ಹೆಲ್ಪ್ಸ್ ಟು ಎಕ್ಸ್ಪ್ಯಾನ್ಷನ್ಸ್ ಆಫ್ ದ ಆರ್ಗ್ಯಾನೈಜೇಷನ್ಸ್. ದ trained and experienced employees are able to important role to introduce the new projects or new ventures. Next, basis of management hierarchy. The delegations helps to establish relationship between a superiors and subordinates on the basis of management hierarchy. Next, better coordinations. The elements of the delegations, namely authority, responsibility and accountability. So these are defines power, duties and answerability. So related to the various positions in the organizations. So it helps to avoid duplications of work and duplications of efforts, and delegations give clear pictures about the work. So it helps to increase the performance of an organizations. So the delegations helps to increase coordinations among the various department and various levels in the organizations. Okay. In this class ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ರಿ ಅಬೌಟ್ ಡೆಲಿಗೇಷನ್, ಮೀನಿಂಗ್ ಆಫ್ ಡೆಲಿಗೇಷನ್ಸ್ ಆಗಿರ್ಬೋದು, ಡೆಫಿನಿಷನ್ಸ್ ಆಫ್ ಡೆಲಿಗೇಷನ್ಸ್ ಆಗಿರ್ಬೋದು, ಮತ್ತು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ಸ್ ಆಗಿರ್ಬೋದು. ದೆನ್ ವಾಟ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ, ಆ್ಯಂಡ್ ಲಾಸ್ಟ್ಲಿ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾನು ಸೆಂಟ್ರಲೈಜೇಷನ್ಸ್ ಮತ್ತು ಡಿಸೆಂಟ್ರಲೈಜೇಷನ್ಸ್ ಅಂದರೆ ಏನು ಹೇಳಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.